ದರ್ಶನ್ ತೂಗುದೀಪ ಪತ್ನಿ ವಿಜಯಲಕ್ಷ್ಮಿ ಅವರು ದಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ದರ್ಶನ್ ಜೈಲಿನಲ್ಲಿದ್ದು ಅವರ ಅನುಪಸ್ಥಿತಿಯಲ್ಲಿ ಸಿನಿಮಾ ಪ್ರದರ್ಶನ ಆಗುತ್ತಿದೆ. ದರ್ಶನ್ ಅಭಿಮಾನಿಗಳ ಡಿ ಕಂಪನಿ ಯೂಟ್ಯೂಬರ್ ಚಾನಲ್ಗೆ ವಿಜಯಲಕ್ಷ್ಮಿ ದರ್ಶನ್ ಅವರು ಸಂದರ್ಶನ ನೀಡಿದ್ದಾರೆ. ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ದರ್ಶನ್ ಅವರು ಇಲ್ಲದೇ ಇದ್ದರೂ ಅವರ ಫ್ಯಾನ್ಸ್ ಅವರ ಅವರನ್ನ ತಲೆ ಮೇಲೆ ಎತ್ತಿಕೊಂಡು ಮೆರೆಸುತ್ತಾ ಇದ್ದಾರೆ ಎಂದು ಹೇಳಿದ್ದಾರೆ. ದರ್ಶನ್ ಅವರಿಗೆ ಬೇಲ್ ಕ್ಯಾನ್ಸಲ್ ಅನ್ನೋ ವಿಚಾರ ಗೊತ್ತಾದಾಗ ದರ್ಶನ್ ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ ವಿಜಯಲಕ್ಷ್ಮಿ ಹೇಳಿಕೊಂಡಿದ್ದಾರೆ. ದರ್ಶನ್ ಸುಮ್ಮನೆ ಆಗಿ ಬಿಡೋರು, ಸುಮ್ಮನೆ ಕುಳಿತುಕೊಂಡು ಬಿಡೋರು, ಮಾತು ತುಂಬ ಕಡಿಮೆ ಮಾಡಿದ್ರು. ಮನೆಯಲ್ಲಿ ಕೂಡ ಅಷ್ಟೇ, ಒಬ್ಬರೇ ಕುಳಿತುಕೊಂಡು ಬಿಡೋರು. ನಾವು ಕಾಮಿಡಿ ಮಾಡಿದ್ರು ಏನೇ ಮಾಡಿದ್ರು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಸುಮಾರು ದಿನಗಳಿಂದ ಸೈಲೆಂಟ್ ಇದ್ದಿದ್ದರು. ಬೇಲ್ ಕ್ಯಾನ್ಸಲ್ ಆದಾಗ ಬೇರೆ ಯಾರಾದರೂ ಅವರಿಗೆ ಕಾಲ್ ಮಾಡಿ ಹೇಳೋಕ್ಕಿಂತ ನಾನೇ ಕಾಲ್ ಮಾಡಿ ತಿಳಿಸಿದೆ ಬೇಲ್ ಕ್ಯಾನ್ಸಲ್ ಆಗಿದೆ ಅಂತ. ಬೇಲ್ ಕ್ಯಾನ್ಸಲ್ ಆಯಿತು ಅಂತ ಅಂದೆ. ಕೇಳಿದ ಕೂಡಲೇ ಅವರು ತುಂಬ ಸೈಲೆಂಟ್ ಆದರು. ಒಂದು ಪದ ಅವರ ಬಾಯಲ್ಲಿ ಬಂದಿಲ್ಲ. ರೆಡಿ ಮಾಡು ಬ್ಯಾಗ್ನ, ಬರ್ತಾ ಇದ್ದೀನಿ ಅಂತ ಅಷ್ಟೇ ಹೇಳಿದ್ದರು ಎಂದಿದ್ದಾರೆ. ಸ್ಟ್ರಾಂಗ್ ಆಗಿರು ವಿನೀಶ್, ನೋಡಿಕೋ, ಅಳ್ಕೊಂಡು ಕೂತಿರಬೇಡ, ಮನೆದೆಲ್ಲ ಏನೇನಿದೆ ನೋಡಿಕೋ ಅಂತ ಹೇಳಿದ್ದರು. ವಿಜಯಲಕ್ಷ್ಮಿ ಅವರ ಈ ಮಾತು ಕೇಳಿ ದರ್ಶನ್ ಫ್ಯಾನ್ಸ್ ಬೇಸರ ಮಾಡಿಕೊಂಡಿದ್ದಾರೆ. ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.